ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಒತ್ತಡ ಪಾಠದ 26ನೇ ಪ್ರಶ್ನೆ. ಚೆಂಡನ್ನು ಒಂದು ಎತ್ತರದ ಕಟ್ಟಡದ ಟೆರೇಸ್ನಿಂದ ನೆಲದ ಕಡೆಗೆ ಎಸೆದಾಗ ಚೆಂಡಿನ ಮೇಲೆ ಪರಿಣಮಿಸುವ ಎರಡು ಬಲಗಳನ್ನು ಹೆಸರಿಸಿ. ಚೆಂಡನ್ನ ಒಂದು ಎತ್ತರದ ಕಟ್ಟಡದ ಟೆರೇಸ್ ಮೇಲಿಂದ ನೆಲಕ್ಕೆ ಎಸೆದಿರಿ ಅಂತ ಇಟ್ಕೊಳ್ಳಿ. ಅವಾಗ ಆ ಚೆಂಡಿನ ಮೇಲೆ ಯಾವ ಯಾವ ಬಲಗಳು ವರ್ತಿಸುತ್ತೆ? ಬಹಳ ಸುಲಭವಾದ ಪ್ರಶ್ನೆ ಅಲ್ವಾ? ಮೊದಲನೇದು ಗುರುತ್ವ ಬಲ. ಇದು ಬೀಳುತ್ತಿರುವ ಚೆಂಡು ಭೂಮಿಯ ಕಡೆಗೆ ಆಕರ್ಷಿಸಲ್ಪಡುತ್ತದೆ. ಹೌದಾ ಅಲ್ವೋ? ನೀವು ಚೆಂಡನ್ನ ಎಷ್ಟೇ ಎತ್ತರದಲ್ಲಿ ನಿಂತ್ಕೊಂಡು ಕೆಳಗೆ ಹಾಕ್ರಿ, ಅದು ಭೂಮಿ ಕಡೆನೇ ಬರ್ತದೆ. ನೀವು ಅದನ್ನ ಮೇಲೆಸಿದ್ರು ಅದು ಭೂಮಿ ಕಡೆನೇ ಬರ್ತದೆ ಅಲ್ವಾ? ಆಕಾಶದ ಕಡೆ ಮೇಲ್ ಹೋಗ್ತಾ ಇರೋದಿಲ್ಲ. ಮೇಲ್ ಹೋಗಿ ಚೆಂಡು ಕೆಳಗ್ ಬಿದ್ದೇ ಬೀಳ್ತದೆ. ಯಾಕೆ? ಯಾಕಂದ್ರೆ ಅಲ್ಲಿ ಗುರುತ್ವ ಬಲ. ಇದು ಬೀಳುತ್ತಿರುವ ಚೆಂಡು ಭೂಮಿಯ ಕಡೆಗೆ ಆಕರ್ಷಿಸಲ್ಪಡುವಂತೆ ಮಾಡುತ್ತೆ. ಇನ್ನೊಂದಿದೆ, ಎರಡು ಬಲ ಅಂತ ಹೇಳಿದ್ದಾರೆ. ಒಂದು ಗುರುತ್ವ ಆಯ್ತು. ಗುರುತ್ವ ಬಲ ಇಲ್ಲಿ ನೋಡಿ, ಬಾ ಬಾ ತನ್ನ ಕಡೆ ಅಂತ ಹೇಳ್ತಿದೆ ಬಾಲ್ ಹತ್ರ. ಆದ್ರೆ ಇನ್ನೊಂದಿದೆ, ವಾಯು ಪ್ರತಿರೋಧ. ವಾಯು ಪ್ರತಿರೋಧ ಅಂದ್ರೆ ಗಾಳಿ ಅದಕ್ಕೆ ಅಡ್ಡಪಡಿಸ್ತಾ ಇರುತ್ತೆ, ಹೋಗದೆ ಇರೋ ತರ ತಡಿತಾ ಇರುತ್ತೆ. ಇದು ಚೆಂಡಿನ ಚಲನೆಯನ್ನು ವಿರೋಧಿಸುತ್ತದೆ ಮತ್ತು ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸುತ್ತದೆ. ಚೆಂಡನ್ನ ಎಸೆದಾಗ ಈ ಚೆಂಡಿಗೆ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ, ಹಾಗೆ ಇದು ಚೆಂಡಿನ ಚಲನೆಯನ್ನ ವಿರೋಧಿಸುವಂತಹ ಬಲವಾಗಿದೆ. ವಾಯು ಪ್ರತಿರೋಧ. ಥ್ಯಾಂಕ್ ಯು.